ಬೇಡ ನೋಡು, ಗುರಾಯಿಸ್ಬೇಡ. ಬೇಡ, ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಅಲ್ಲೇ ಇರೋ, ಹತ್ರ ಮಾತ್ರ ಬರ್ಬೇಡ, ಒಂದ್ ಹೆಜ್ಜೆನೂ ಇಡಂಗಿಲ್ಲ. ಬೇಡ, ಹೇಳ್ತಾ ಇದ್ದೀನಿ, ಅಲ್ಲೇ ಇರೋ, ಅಳ್ಳಾಡ್ಬೇಡ ಪ್ಲೀಸ್. ನನಗೇನು ಮಾಡಬೇಡ ಪ್ಲೀಸ್. ನನಗೂ ಕರೆಕ್ಟೇ ಬರುತ್ತೆ. ಬೇಡ ನೋಡು. ಏಯ್, ನಿನಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚುಚ್ಚು ನಂಗೆ ಆಡ್ತಿದ್ಯಾ? ಅದಾ, ನೀನಿವತ್ತು ಅದೇನೋ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅವ್ರ ರೇಂಜಿಗೆ ಯಾರಿಗೋ ಹೊಡೆದೆ ಅಂತ ಮನೆಯವರೆಲ್ಲ ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ರಲ್ಲ, ಮನೇಲಿ ನನ್ನನ್ ಕಥಕಲಿ ಆಡ್ಸೋದ್ ಸಾಲದು ಅಂತ ಈಗ ಹೊರಗಡೆನೂ ಆಕ್ಷನ್ ಶುರು ಮಾಡಿದ್ಯಾ? ಅದೆಲ್ಲ ಏನೂ ಇಲ್ಲ ಬಿಡು. ಯಾರಾದ್ರೂ ತಪ್ಪು ಮಾಡಿದ್ರೆ ನಾನ್ ನೋಡಿ ಸಹಿಸ್ಕೊಂಡಿರೋ ಮಗಳೇ ಅಲ್ಲ. ಕೋಪ ಬಂತು, ಹೊಡೆದೆ. ಓಹೋ, ಅಂದ್ರೆ ನೀನು ಸೈಲೆಂಟ್ ಆಗಿದ್ರೆ ಸುಹಾಸಿನಿ, ವೈಲೆಂಟ್ ಆದ್ರೆ ವೈಜಯಂತಿ ಮಾಲಾ ಅಂತ ಹೇಳ್ತಿದ್ಯಾ? ಅದೆಲ್ಲ ಏನೂ ಇಲ್ಲಪ್ಪ. ನಾನು ಸಾಮಾನ್ಯ ಲಕ್ಷ್ಮಿ ಫ್ರಮ್ ಲಕ್ಷ್ಮೀಪುರ. ಹಾಗಾದ್ರೆ ನಾನು ನೀನು ಕೋಪ ಬರ್ತೀನಪ್ಪ, ನಂಗೂ ಹೊಡೆದು ಬಿಡ್ತೀಯಾ? ನಿನಗೇನು ಹೊಡೆಯೋ ಅವಶ್ಯಕತೆ ಇಲ್ಲ ಬಿಡು. ನಾನು ಸುಮ್ಮನೆ ಗುರಾಯಿಸಿದ್ರೆ ಸಾಕು, ಯಾವ್ದಾದ್ರೂ ಮೂಲೆಗೆ ಹೋಗಿ ಸೇರ್ಕೋತೀನಿ. ಹಲೋ, ಈ ಓವರ್ ಬಿಲ್ಡಪ್ ಎಲ್ಲ ಬೇಡ ಮರಿ. ನಾನೇನಾದ್ರೂ ತಿರುಗಿ ನಿಂತ್ರೆ ಬುಗ್ರಿ ತರ ಸರ 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 ಅಂತ ತಿರುಗ್ತಾನೇ ಇರ್ಬೇಕು, ಹಂಗು ಹೊಡಿತೀನಿ. ನಾಗರಹಾವಿಗೆ ನಾಲ್ಗೆಲ್ ವಿಷ ಇದ್ರೆ ಈ ಯಾದಿಗೆ ಮೈಯಲ್ಲೆಲ್ಲ ರೋಷ ಇದೆ. ತಂಬೆನ್ನ ತಾವೇ ತಟ್ಕೊಳ್ಳೋ ಬದಲು ಇವತ್ತು ಕ್ಲಾಸಲ್ಲಿ ಏನಾಯ್ತು ಅಂತ ಹೇಳ್ತೀರಾ? ಕ್ಲಾಸಾ? ಇವತ್ತು ನೀನ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಕ್ಲಾಸು ಬುದ್ಧನ ದೇವಾಲಯದ ತರ ಶಾಂತಿಯುತವಾಗಿತ್ತು. ನನಗೆ ಗೊತ್ತು, ಇವತ್ತು ನಾನು ಕಾಲೇಜಿಗೆ ಬಂದಿಲ್ಲ ಅಂತ ನೀನು ನನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ. ಅಯ್ಯ, ಅಷ್ಟೊಂದೆಲ್ಲ ಸೀನೇ ಇಲ್ಲ ಮೇಡಮ್. ನೀನ್ ಹಿಂಗೆ ಡೈಲಿ ಕಾಲೇಜಿಗೆ ಬರದೆ ಹೋದ್ರೆ ನಾನು ಫುಲ್ ಹ್ಯಾಪಿ ಆಗಿರ್ತೀನಿ. ನೀನು ಹ್ಯಾಪಿಯಾಗಿ ಯಾಕಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿನಗೆ ಕಾಂಪಿಟೇಟರ್ಸ್ ಯಾರು ಇರಲ್ವಲ್ಲ, ಅದಕ್ಕೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಓದಕ್ ಬರ್ದೇ ಇರೋ ದಡ್ಡ ಅಂತನಾ? ಸುಮ್ಮನೆ ಈ ಥರ ಎಲ್ಲ ನೀನೇ ಹೇಳ್ಕೊಂಡು ಯಾಕೆ ನೀನು ಮರ್ಯಾದೆ ತಕ್ಕೋತೀಯಾ? ಕ್ಲಾಸಲ್ಲಿ ಏನಾಯ್ತು ಅಂತ ಹೇಳು. ಅದನ್ನ ಮೇಲೆ ಹೇಳ್ತೀನಿ. ಫಸ್ಟ್ ನೀನು ಕಾಲೇಜಿಗೆ ಯಾಕೆ ಬಂದಿಲ್ಲ ಅದನ್ನ ಹೇಳು. ಅದು ಅಲ್ಲದೆ ತಾತನ ಹತ್ರ ನಿನ್ನ ಫ್ರೆಂಡ್ ಯಾರಿಗೋ ಹುಷಾರಿಲ್ಲ ಅಂತ ಸುಳ್ಳು ಬೇರೆ ಹೇಳಿದ್ಯಾ. ನಾನು ನಿನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ಹೋದ್ಮೇಲೆ ಕಾಲೇಜಿಗೆ ತಾನೇ ಬರಬೇಕು, ಅದು ಬಿಟ್ಟು ಆಸ್ಪತ್ರೆಗೆ ಯಾಕೆ ಹೋಗಿದ್ದೆ? ಅದು ನಾನು ಕಾಲೇಜಿಗೆ ಬರೋಣ ಅಂತಾನೆ ಹೊರಟೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೋ ಒಂದು ಅಜ್ಜಿ ತಲೆ ಸುತ್ತ ಬಿದ್ಬಿಟ್ರು. ಪಾಪ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ನಮ್ಮ ತಾತ ಅಜ್ಜಿ ಇಬ್ರು ಇದ್ದಾರೆ. ನಾನು ಬಸ್ ಸ್ಟಾಪ್ ಇಂದ ಯಾರನ್ನೋ ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ, ನೀನ್ ಬಸ್ ಸ್ಟ್ಯಾಂಡ್ಗೆ ಯಾಕೆ ಹೋಗಿದ್ದೆ, ಆದಿ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ಲಿಲ್ವಾ ಅಂತ ಕ್ವೆಶ್ಚನ್ ಮಾಡ್ತಾರೆ. ಆಮೇಲೆ ನಿನ್ನ ಪಾಪ ತೊಂದರೆ ಆಗತ್ತೆ ಅಂತ ಸುಳ್ಳು ಹೇಳಿ. ಸೋ ಸ್ವೀಟ್. ಪರವಾಗಿಲ್ಲ, ನಿನಗೂ ಒಳ್ಳೆ ಬುದ್ಧಿ ಇದೆ. ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಆದರೆ ನನಗೆ ಹೇಳು, ನಾನು ನಿನ್ನ ಜೊತೆ ಇರ್ತೀನಿ. ಸುಮ್ಮನೆ ತಲೆಹರಟೆ ಥರ ಏನೇನೋ ಮಾಡಕ್ಕೆ ಹೋಗಿ ಸಿಗಾಕೋಬೇಡ. ನಿಜವಾಗ್ಲೂ ಆದಿ ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾನ? ಏಯ್, ನನ್ನೇನೇ ನೋಡ್ತಾ ಇದೆಯಾ? ಇರು, ತಗೋ ಇವತ್ತಿನ ನೋಟ್ಸ್ ಹಿಡ್ಕೋ. ಇವತ್ತು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಹೇಳ್ಕೊಟ್ರು. ಅದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಹೆಂಗಿರಬೇಕು, ಭಗವಂತ, ನನ್ನ ಮಗಳಿಗೆ ಯಾಕೆ ಈ ತರ ಕಷ್ಟ ಕೊಡ್ತಾ ಇದೀಯ? ಅವಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ನನಗೆ ಗೊತ್ತು ಇದೆಲ್ಲ ನನ್ನಿಂದನೇ ಆಗಿದೆ ಅಂತ. ನಾನ್ ಸರಿ ಇದ್ದಿದ್ರೆ ಅವಳಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ.